ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅರ್ನಿಂಗ್ ವಿಡಿಯೋ. ದಿನ ಬಂದ್ಬಿಟ್ಟು 8ನೇ ತಾರೀಕು ಶುಕ್ರವಾರ. ಇವತ್ತು ಟೈಮ್ ಬಂದ್ಬಿಟ್ಟು 10:51 ರಾತ್ರಿ ಆಗಿದೆ. ಸೊ ಡ್ಯೂಟಿ ಮಾಡೋಣ ಅಂತೇಳಿ ಟೀ ಶರ್ಟ್ ಹಾಕ್ಕೊಂಡು ಹೊರಟಿದ್ದೀನಿ ಗೈಸ್. ಹೋಗೋಣ. ಸೊ ನೋಡ್ಬೋದು ಗಾಡಿನ ಮನೆ ಹತ್ರ ಗಾಡಿ ಕವರ್ ಹಾಕಿ ನಿಲ್ಲಿಸಿದ್ದೀನಿ. ಫಸ್ಟು ಗಾಡಿ ಕವರ್ ತೆಗೆದುಕೊಳ್ಳೋಣ ಬನ್ನಿ. ಇನ್ನು ಮನೆ ಹತ್ರ ಜನಗಳು ಸರಿಗಿಲ್ಲ. ಮಕ್ಕಳುಗಳೆಲ್ಲ ಬಂದ್ಬಿಟ್ಟು ಸ್ಕ್ರ್ಯಾಚ್ ಮಾಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ. ಆ ಒಂದು ರೀಸನಿಂದ ಕವರ್ ಹಾಕಿದ್ದೆ. ಸೊ ಗೈಸ್, ನಂಬರ್ ಪ್ಲೇಟ್ ಬಂದಿಲ್ಲ. ಸೊ ಅಲ್ಲೇ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಸೊ ನಂಬರ್ ಪ್ಲೇಟ್ಗೆ ಪ್ರಿಂಟೌಟ್ ತೆಗೆಸ್ಕೋಬೇಕು ಅಂತ ತೆಗೆಸ್ಬಿಟ್ಟು ಹಾಕಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ಸೊ ಈ ಥರ ಒಳಗಡೆಯಿಂದ ಬಂದ್ಬಿಟ್ಟು ನಂಬರ್ ಪ್ಲೇಟ್ನ ಪ್ರಿಂಟೌಟ್ ತಗೊಂಡು ಇಲ್ಲೊಂದು ಫ್ರಂಟಲ್ಲೊಂದು ಮತ್ತು ಬ್ಯಾಕ್ ಸೈಡಲ್ಲೊಂದು, ಸೊ ಕಾಣಿಸ್ತಿದೆ ಅಂದ್ಕೊಂಡು ನೋಡಿ ಇಲ್ಲಿ ಇಲ್ಲೊಂದು ಹಾಕ್ಸಿದ್ದೀನಿ, ಬ್ಯಾಕ್ ಸೈಡ್ ಒಂದು. ಆಯಿತಾ, ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಶೋರೂಮಲ್ಲಿ ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ ಅಂತ ಹೇಳಿದ್ರು. ಸೊ ಆ ಒಂದು ರೀಸನಿಂದ ಮತ್ತು ಹೊಸ ಗಾಡೀಲಿ ಮೊದಲನೇ ದಿನ ಡ್ಯೂಟಿ ಮಾಡ್ತಿರೋದು. ಸೊ ಶುಕ್ರವಾರ ಐ ಥಿಂಕ್ ಲಾಸ್ಟು ಗಾಡಿ ತೊಗೊಂಡು ಹತ್ತತ್ರ 1 ವಾರ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ 1 ವಾರದಿಂದ ಯಾವುದಾದ್ರು ಡ್ಯೂಟಿಗಳನ್ನ ಮಾಡಿರಲಿಲ್ಲ. ಸೊ ಕರೆಕ್ಟಾಗಿ ಇವತ್ತಿಗೆ 1 ವಾರ, ಶುಕ್ರವಾರಕ್ಕೆ 1 ವಾರ ಆಗುತ್ತೆ. ಸೊ ಇವತ್ತು ರಾತ್ರಿ 11 ಗಂಟೆಗೆ ಆನ್ ಮಾಡ್ಕೊಳ್ತಿದ್ದೀನಿ ಡ್ಯೂಟಿನ. ನೋಡುವ ಹೊಸ ಗಾಡಿ ಯಾವ ಥರ ಡ್ಯೂಟಿ ಸಿಗುತ್ತೆ, ಏನು ಎತ್ತ. ಫಸ್ಟ್ನೇ ಬುಕ್ಕಿಂಗು, ಫಸ್ಟ್ನೇ ಬೋಣಿ, ಎಷ್ಟು ಅಮೌಂಟದು ಬೋಣಿ ಆಗುತ್ತೆ, ಮತ್ತು ಬೆಳಗ್ಗೆ ತನಕ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನು ಎತ್ತ ಅಂತ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಹೊಸ ಕಾರ್ದು ಫಸ್ಟ್ ಡೇ ಅರ್ನಿಂಗು ಎಷ್ಟಾಗತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಆಯಿತಾ, ಕ್ಯಾನ್ ಮಾಡ್ಕೊಳ್ಳೋಣ. CNG ಬಂದ್ಬಿಟ್ಟು ನೆನ್ನೆ ಹಾಕ್ಸಿದ್ದು ಪೂರ್ತಿ ಇದೆ. CNG ಒಂದು ನಿಮಿಷ, ಸಿಸ್ಟಮ್ ಆನ್ ಆಗೋಯ್ತು. ಸಿಸ್ಟಮ್ ಆಫ್ ಮಾಡ್ಕೊಂಬೋಣ. ಸೊ ಇರಲಿ ಸಿಸ್ಟಮು. ಸೊ CNG ನೋಡ್ಬೋದು. CNG ಬಂದ್ಬಿಟ್ಟು ಆಲ್ಮೋಸ್ಟ್ ಪೂರ್ತಿ ಇದೆ. ಹಾಕ್ಸಿ ನಿಲ್ಸಿದ್ದು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, CNG ಹಾಕ್ಸ್ಕೊಂಡು ಬಂದಿದ್ದು. ಸೊ ಅದು ಹಂಗೆ ಇದೆ. ಸೊ ಬನ್ನಿ ಗೈಸ್, ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಇವಾಗ ಬಂದ್ಬಿಟ್ಟು ಆ್ಯಪ್ಗಳಲ್ಲಿ ಡ್ಯೂಟಿನ ಆನ್ ಮಾಡ್ಕೊಳ್ತೀನಿ. ಯಾವ ಒಂದು ಮೊದಲನೇ ಬೋಣಿ ಯಾವುದಾಗತ್ತೆ ಅಂತ ನೋಡೋಣ. ಮೊದಲನೇ ಡ್ಯೂಟಿ ಪ್ರೀಮಿಯರ್ ಡ್ಯೂಟಿ ಬಿದ್ದಿದೆ, 500 ರೂಪೀಸ್ ಚಿಲ್ಲರೆ. BTM ಲೇಔಟ್ ಏನೋ ಡ್ರಾಪ್ ಇರಬೇಕು. ಕರೆಕ್ಟಾಗಿ ನೋಡಲಿಲ್ಲ, ಫಸ್ಟ್ ಟೈಮ್ ಡ್ಯೂಟಿ ತೊಗೊಂಡೆ. ಸೊ ಓಕೆನಾ. ಸೊ ಬನ್ನಿ ನಿಮ್ಮ ಪಿಕಪ್ ಲೊಕೇಶನ್ಗೆ ಬನ್ನಿ, ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಸ್ನೇಹಿತರೆ, ಮೊದಲನೇದು ಡ್ರಾಪ್ ಮಾಡಿದೆ ಪ್ರೀಮಿಯರ್ ಬುಕ್ಕಿಂಗು. 21 ಕಿಲೋಮೀಟ್ರಿಗೆ 556 ರೂಪಾಯಿ ಕೊಟ್ಟಿದ್ದಾನೆ. ಸೊ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಹೋಗ್ತಾ ಇದ್ದೀನಿ. ಚಿಕ್ಕ ರೋಡು ಗೈಸ್ತು. ಫಸ್ಟ್ನೇ ಬುಕ್ಕಿಂಗ್ ಇಂಥ ಡ್ರಾಪ್ ಬರಬಾರ್ದಿತ್ತು. ಸೊ ಬನ್ನಿ, ಡ್ರಾಪ್ ಮಾಡಿದ್ದೀನಿ, ಹೋಗೋಣ. ಇನ್ಯಾವ್ದು ಬುಕ್ಕಿಂಗ್ ಬರುತ್ತೆ ವೆಯ್ಟ್ ಮಾಡಿ. ಡ್ಯೂಟಿಗಳೇ ಬೀಳ್ತಿಲ್ಲ. BTM ಲೇಔಟು, BTM ಮೆಟ್ರೋ ಇದೆಯಲ್ಲ, ಮೆಟ್ರೋ ಕೆಳಗಡೆ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಮೆಟ್ರೋ ಕೆಳಗಡೆ ಇಲ್ಲ ಸೆಲ್ಲ ಹಾಕೊಂಡು ನಿಂತ್ಕೊಂಡಿದ್ದೀನಿ. ಡ್ಯೂಟಿ ಯಾವುದು ಅದು ಡ್ರಾಪ್ ಮಾಡಿದ್ಮೇಲೆ ಅಂದರೆ ಯಾವ ಆ್ಯಪಲ್ಲೂ ಡ್ಯೂಟಿ ಕೊಡ್ತಿಲ್ಲ. ಸೊ ಓಲಾ ಒಂದು ಅಟ್ಯಾಚ್ ಆಯಿತು, ಬಟ್ ಏನಂತಂದರೆ ಅದು ಪೆಂಡಿಂಗ್ ಇತ್ತು. ಸೊ ಅದೇನೋ ಹಂಗೆ ಪೆಂಡಿಂಗು. ನಾಳೆ ತನಕ ನೋಡಬೇಕು. ನಾಳೆ ಆಗಿಲ್ಲ ಅಂತಂದರೆ ಅಟ್ಯಾಚ್ಮೆಂಟ್ ಸೆಂಟ್ರಿಗೆ ಫೋನ್ ಮಾಡಿಬಿಟ್ಟು ತಿರ್ಗಾ ಕೇಳಬೇಕು ಏನಾಗಿದೆ ಏನು ಎತ್ತ ಅಂತ. ಅದು ಆಲ್ರೆಡಿ ಅಟ್ಯಾಚ್ ಮಾಡಿಸ್ದೆ ಓಲಾದು, ಬಟ್ ಪೆಂಡಿಂಗ್ ಇದೆ. ನೋಡುವಾಗ ಇವತ್ತು ಬಂದ್ಬಿಟ್ಟು 28ನೇ ತಾರೀಕು ಶುಕ್ರವಾರ ನೈಟ್ ಆನ್ ಮಾಡ್ಕೊಂಡಿರೋದಲ್ಲ. ಸೊ ಇದು ಸುಮ್ಮನೆ ಜಸ್ಟ್ ಒಂಥರ ಟ್ರಯಲ್ ಅಂತ ಅಂದ್ಕೊಳ್ಳಿ.
ಆಯಿತಾ ಡ್ಯೂಟಿ ಮಾಡ್ತಿರೋದು. ಸೊ ಲೆಕ್ಕಕ್ಕೆ ಕರೆಕ್ಟಾಗಿ ನಾನು 1ನೇ ತಾರೀಕಿಂದ ಬಂದು ಕರೆಕ್ಟಾಗಿ ಲೆಕ್ಕ ಸಿಗೋದು. ಸೊ ನನ್ನ ಕಮಿಟ್ಮೆಂಟ್ಗೂ ಮತ್ತು ನಿಮಗೆ ವೀಡಿಯೋದಲ್ಲಿ ವೀಕ್ಲಿ ಅರ್ನಿಂಗ್ಸು ಇಲ್ಲ ಡೈಲಿ ಅರ್ನಿಂಗ್ಸ್ ಇಲ್ಲ ಮಂತ್ಲಿ ಅರ್ನಿಂಗ್ಸ್ ಅಂತ ತಿಳಿಸೋದಕ್ಕೆ. ಸೊ ಕರೆಕ್ಟಾಗಿ 1ನೇ ತಾರೀಕಿಂದ ಡಿಸೆಂಬರ್ 1ನೇ ತಾರೀಕಿಂದ ಕೌಂಟ್ ಆಗುತ್ತೆ. ಸೊ ಅಲ್ಲಿ ತನಕ ನೋಡೋಣ, ಎಷ್ಟಾಗತ್ತೆ ಆಗಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿನಗೆ ಹೊಸ ಗಾಡಿ ಅಟ್ಯಾಚ್ಮೆಂಟ್ ಅಲ್ಲ. ಸೊ ಡ್ಯೂಟಿ ಆ ಥರ ಕೊಡ್ತಾನೆ ಏನೋ ಎತ್ತಂತ ಗೊತ್ತಿಲ್ಲ. ಡ್ಯೂಟಿ ಕೊಟ್ಟರೆ ಖುಷಿ, ಕೊಡಲಿಲ್ಲ ಅಂತಂದರೆ ಎಷ್ಟು ಕೊಡ್ತಾನೆ ಅಷ್ಟೇ ಮಾಡಿಕೊಂಡು ಹೋಗ್ತೀನಿ. ಒಂದಿನ 2 ದಿನ ಕಂಟಿನ್ಯೂಸ್ ಆಗಿ ಲಾಗಿನಲ್ಲಿ ಇದ್ದು ಡ್ಯೂಟಿ ಮಾಡಿದ್ರೆ ಕಡಿಮೆ ಡ್ಯೂಟಿ ಕೊಟ್ಟರು ಆಮೇಲಿಂದ ಜಾಸ್ತಿ ಡ್ಯೂಟಿ ದಿನ ಲಾಗಿನ್ ಬರ್ತಿದ್ದಂಗೆ ಎಲ್ಲ ಆ್ಯಪಲ್ಲಿ ಡ್ಯೂಟಿಗಳು ಜಾಸ್ತಿ ಆಗುತ್ತೆ. ನಾನು ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ. ನೋಡವ್ವ ಬೆಳಗ್ಗೆ ತನಕ ನೋಡೋಣ ಎಷ್ಟು ಯಾವ ಒಂದು ಆ್ಯಪಲ್ಲಿ ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಟೈಮ್ ಬಂದ್ಬಿಟ್ಟು ಇವಾಗ ಹತ್ತಿರ 12:15 ಆಗಿದೆ. ಸೊ ಇಲ್ಲೇ ವೈಟಿಂಗ್ ಗೈಸ್ ಆಯಿತಾ. ಡ್ರಾಪ್ ಮಾಡಿದೆ ಇಲ್ಲಿ ರಾಮಮೂರ್ತಿ ನಗರ ಹತ್ರ. ಟೋಟಲ್ ಬಂದ್ಬಿಟ್ಟು 16.5 ಕಿಲೋಮೀಟ್ರು, 291 ರೂಪಾಯಿ ಅಮೌಂಟ್ ಬಂದಿದೆ. ಸೊ ಸ್ಕ್ರೀನಲ್ಲಿ ಕೂಡ ಪ್ರತಿಯೊಂದು ಟ್ರಿಪ್ಪದು ನಾನು ಯಾವ ಒಂದು ಟ್ರಿಪ್ನ ಕಂಪ್ಲೀಟ್ ಮಾಡ್ತೀನಿ ಯಾವ ಒಂದು ಆ್ಯಪಲ್ಲಿ, ಸೊ ಅದರದ್ದು ಸ್ಕ್ರೀನ್ಶಾಟ್ನ ನಾನು ಹಾಕಿರ್ತೀನಿ, ನೋಡ್ಕೊಳ್ಬೋದು. ಓಕೆನಾ. ಸೊ ಎಷ್ಟು ಕಿಲೋಮೀಟ್ರ್ ಡ್ರಾಪು ಟೋಟಲು ಮತ್ತು ಅದಕ್ಕೆ ಎಷ್ಟು ಅಮೌಂಟ್ ಕೊಡ್ತಿದ್ದಾನೆ ಅಂತ ಅದು ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಿದ್ದಾರೆ ಯಾವ ಆ್ಯಪಲ್ಲಿ ಅಂತ ಆಯಿತಾ. ಸೊ ಟೈಮ್ ಬಂದ್ಬಿಟ್ಟು ಹತ್ತಿರ 2 ಗಂಟೆ ಆಗಿತ್ತು. ಸೊ ನೋಡೋಣ ಅಂತ ಏನು ಬುಕ್ಕಿಂಗ್ಸ್ ಬರ್ತಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿವಿ ತಾನು ಮಾಡ್ಕೊಳ್ಳಿಲ್ಲ ಡ್ಯೂಟಿನ, ನನಗೆ ಗೊತ್ತಿತ್ತು. ಸೊ ಫಸ್ಟ್ ಡೇ ಆಗಿರೋದ್ರಿಂದ ಹೊಸ ಗಾಡಿ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಡ್ಯೂಟಿಗಳು ಕಡಿಮೆ ಕೊಡ್ತಾರೆ ಎಲ್ಲ ಆ್ಯಪ್ಗಳಲ್ಲಿ ಅಂತ. ಸೊ ಹಂಗೆ ಆಗ್ತಾಯಿತ್ತೆ, ಪರವಾಗಿಲ್ಲ ಇರಲಿ. ಸೊ ನನಗೇನು ಲಾಗಿನ್ ಅವರ್ ಇರಬೇಕಿತ್ತು. ಸೊ ಡ್ಯೂಟಿ ಆನ್ ಮಾಡ್ಕೊಂಡು ಎಲ್ಲ ಆ್ಯಪಲ್ಲೂ ಮಾಡ್ತಾಯಿದ್ದೀನಿ ಗೈಸ್ ಆಯಿತಾ. ಸ್ನೇಹಿತರೆ, ಇನ್ನೊಂದು ಡ್ಯೂಟಿನ ಡ್ರಾಪ್ ಮಾಡಿದೆ. 15.5 ಕಿಲೋಮೀಟ್ರ್ ಡ್ರಾಪು, 213 ರೂಪಾಯಿನ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲೇ ಎಲ್ಲಿ ರಾಮಮೂರ್ತಿ ನಗರದಿಂದ ಬಂದ್ಬಿಟ್ಟು ನಾಗವಾರ ಬ್ಯಾಕ್ ಸೈಡ್ ರೋಡು. ಸೊ ಡ್ರಾಪ್ ಮಾಡಿದ್ದೀನಿ ಗೈಸ್. ನೋಡೋಣ 3 ಟ್ರಿಪ್ ಆಗೈತೆ ಟೋಟಲು. 4ನೇದು ಡ್ರಾಪ್ ಆಯಿತು ನಮ್ಮ ಯಾತ್ರೆಯಲ್ಲಿ. ಸೊ 2 ಕಿಲೋಮೀಟ್ರ್ ಡ್ರಾಪು, 114 ರೂಪಾಯಿ ಕ್ಯಾಶ್ ಕಲೆಕ್ಷನ್ ಅಂತ ತೊಗೊಂಡಿದ್ದೀನಿ. ನಾಗವಾರಕ್ಕೆ ಡ್ರಾಪು, ಮಹೇಂದ್ರ ಟೆಕ್ ಪಾರ್ಕಿಂದ ಮಹೇಂದ್ರ ಟೆಕ್ ಪಾರ್ಕ್ ಈಚೆಗೆ ಡ್ರಾಪು. ಸೊ 4 ಟ್ರಿಪ್ ಆಗೈತೆ. ನೋಡೋಣ ಗೈಸ್, ಅಪ್ಡೇಟ್ ಮಾಡ್ತೀನಿ ನಿಮಗೆ ಆಯ್ತು. ಇನ್ನೊಂದು 5ನೇದು ಏನೋ ಗೊತ್ತಿಲ್ಲ. ಇದು ಕರ್ಕೊಂಡು ಡ್ರಾಪ್ ಮಾಡಿದೆ ಏರ್ಪೋರ್ಟ್ ಟು ಟರ್ಮಿನಲ್ 2 ಆಯಿತಾ. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಅವನೇ ಅವನು ರಾಂಗ್ ಸೈಡಲ್ಲಿ ಬರ್ತಾನೆ ಅವನು. ಆಯಿತಾ. ಇದು ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ 28 ಕಿಲೋಮೀಟ್ರ್ ಡ್ರಾಪು, 469 ರೂಪಾಯಿ ಚಿಲ್ಲರೆ ಅಂತ ತೋರಿಸೈತೆ. ಸೊ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಸೊ ಗೈಸ್ ಟೈಮ್ ಬಂದ್ಬಿಟ್ಟು ಅದತ್ರ ಒಂದು 6:30 ಆಯಿತಾ. ಒಂದು ಡ್ಯೂಟಿ ಬಿತ್ತು ರ್ಯಾಪಿಡೋದಲ್ಲಿ. ಸೊ ಪಿಕಪ್ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ, ಏರ್ಪೋರ್ಟ್ ಡ್ರಾಪು ಆಯಿತಾ. ಸೊ ಪಿಕಪ್ ಲೊಕೇಶನ್ ಇದೆ, ವೆಯ್ಟ್ ಮಾಡ್ತಾಯಿದ್ದೀನಿ. 500 ಚಿಲ್ಲರೆ ಏನೋ ಕೊಟ್ಟಿದ್ದಾನೆ. ಸೊ ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಟ್ರಿಪ್ಸ್ ಆಗೈತಿ. ಇನ್ನೊಂದು ಡ್ರಾಪ್ ಮಾಡಿದೆ, 379 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸೇಮ್ ಇದು 29 ಕಿಲೋಮೀಟ್ರ್ ಡ್ರಾಪು, ಏರ್ಪೋರ್ಟ್ ಟರ್ಮಿನಲ್ 2. ಸೊ ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ. ಬಿಟ್ಟು ಯಾವುದ್ರಲ್ಲಿ ಎಷ್ಟೆಷ್ಟು ಅಮೌಂಟ್ ಆಗಿದೆ ಅನ್ನೋದನ್ನು ಹೇಳ್ತೀನಿ. ಬಟ್ ಒಂದೊಂದು ಆ್ಯಪ್ದು ಹೆಸರು ಹೇಳೋಕ್ಕೆ ಹೋಗಲ್ಲ ಆಯಿತಾ. ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್ ಆಯಿತಾ. ನನಗೆ ಒಂದು ಪರ್ಸ್ನಲ್ ಡ್ಯೂಟಿ ಇದೆ. ಎಲ್ಲಿಗೆ ಅಂತ ಹೇಳಿದ್ರೆ ಮೈಸೂರು, ಇಲ್ಲಿಂದ ಮಾಗಡಿ ರೋಡಿಂದ ಒಬ್ಬರು ಬರ್ತಾರೆ. ಸೊ ಅವರು ಮತ್ತು ಒಂದು ಸ್ವಲ್ಪ ಲಗೇಜ್ ಇದೆ ಅಂತೆ, ಹಾಸಿಗೆಗಳು, ಚಿಕ್ಕ ಹಾಸಿಗೆ ತರೋದು. ಸೊ ಅದನ್ನು ಮತ್ತು ಅವ್ರನ್ನ ಕರ್ಕೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಕುಶಾಲನಗರಕ್ಕೆ ಹೋಗಬೇಕು. ಸೊ ಹಂಗೆ ಒಬ್ಬರೇ ಗೊತ್ತಿರೋದ್ರಿಂದ ಹಂಗೆ ನಾನು ನಮ್ಮ ಫ್ಯಾಮಿಲಿ ಮಕ್ಕಳು ಪ್ಲಸ್ ಅವರು. ಸೊ ಹಂಗೆ ಡ್ಯೂಟಿ ಆದಂಗೂ ಆಗುತ್ತೆ. ಪ್ಲಸ್ ಕುಶಾಲನಗರದಲ್ಲಿ ನಂಗೆ ಸ್ವಲ್ಪ ಕೆಲಸ ಇತ್ತು, ಅಂದರೆ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ಗೆ ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ 10 ಗಂಟೆಗೆಲ್ಲ ಹೊರಡಬೇಕು, ಕಸ್ಟಮರ್ನ ಪಿಕ್ ಮಾಡ್ಕೊಂಡೆಲ್ಲ ಹೊರಡ್ಬೇಕಾಗತ್ತೆ ನಾವು. ಸೊ ಅದಕ್ಕೋಸ್ಕರ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇನ್ನೇನಿದ್ರು 1ನೇ ತಾರೀಕಿಂದ ಅರ್ನಿಂಗ್ ಏನು ಮಾಡ್ತೀನಿ. ಸೊ ಆ ವಿಡಿಯೋಸ್ ಬರುತ್ತೆ. ಇನ್ನೊಂದು ಒಂದಿನ ಭಾನುವಾರದ್ದು ಬರಲ್ಲ, ಶನಿವಾರ ಭಾನುವಾರದ್ದು 2 ದಿನದ್ದು ವಿಡಿಯೋ ಬರಲ್ಲ. ಸೋಮವಾರ 1ನೇ ತಾರೀಕು. ಸೊ ಅವತ್ತಿಂದ ವಿಡಿಯೋ ಹಾಕ್ತೀನಿ ಗೈಸ್ ಆಯಿತಾ. ಸೊ ಅರ್ನಿಂಗ್ಸ್ ಎಷ್ಟಾಗಿದೆ ಏನು ಎತ್ತ ಅಂತ ನಿಮಗೆ ಈ ಒಂದು ಮನೆಗೆ ಹೋಗ್ಬಿಟ್ಟು
ಈ ಟ್ರಿಪ್ಪಲ್ಲಿ ಅಷ್ಟು ಲಾಸ್ಟಲ್ಲಿ ಹೇಳ್ತೀನಿ ಆಯ್ತಾ. ಈಗ ಹೋಗ್ತಾ ಇದ್ದೀನಿ, ಟೈಮ್ ಆಗ್ಬಿಡುತ್ತೆ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ ಆ್ಯಪಲ್ಲಿ ಎಷ್ಟೆಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತ. ಒಂದು ಆ್ಯಪಲ್ಲಿ ಬಂದ್ಬಿಟ್ಟು 1300 ಚಿಲ್ಲರೆ, ಇನ್ನೊಂದು ಆ್ಯಪಲ್ಲಿ ಬಂದ್ಬಿಟ್ಟು 550 ಚಿಲ್ಲರೆ, ಇನ್ನೊಂದು ಆ್ಯಪಲ್ಲಿ ಬಂದ್ಬಿಟ್ಟು 100 ಚಿಲ್ಲರೆ ಆಯಿತಾ. ಸೊ ಟೋಟಲ್ ಅಷ್ಟಾಗಿದೆ ಅರ್ನಿಂಗ್ಸು. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 2016 ರೂಪಾಯಿನ ಆಗುತ್ತೆ ಆಯಿತಾ. CNG ಬಂದ್ಬಿಟ್ಟು ಎಷ್ಟು ಹಾಕ್ಸಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ಪೂರ್ತಿ ಫುಲ್ ಟ್ಯಾಂಕ್ CNG ಇತ್ತು. ಸೊ ಫುಲ್ ಟ್ಯಾಂಕಲ್ಲಿ ಇನ್ನೂ 3 ಪಾಯಿಂಟ್ CNG ನೋಡಿ ತೋರಿಸ್ತೀನಿ. ಸೊ 3 ಪಾಯಿಂಟ್ CNG ನಿಮ್ಗೆ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆಯಿತಾ. 3 ಪಾಯಿಂಟ್ CNG ಇನ್ನೂ ಇದೆ. ಟೋಟಲ್ಲು ಲೆಕ್ಕ ಹಾಕ್ಕೊಳ್ಳಿ, ಫುಲ್ ಟ್ಯಾಂಕ್ CNGಗೆ ಎಷ್ಟು ಅಮೌಂಟ್ ಆಗುತ್ತೆ. ಸೊ ಆ ಒಂದು ಅಮೌಂಟನ್ನು ಮೈನಸ್ ಮಾಡಿದ್ರೆ ಮಿಕ್ಕಿದ್ದ ಅಮೌಂಟ್ ಬಂದ್ಬಿಟ್ಟು ನನಗೆ ಬ್ಯಾಲೆನ್ಸ್ ಮಿಕ್ಕೊಂಡಿರೋದು. ಈ ಒಂದು ಅಮೌಂಟಲ್ಲಿ ನಾನು ಇನ್ಸೂರೆನ್ಸ್, ಗಾಡಿ ಇನ್ಸೂರೆನ್ಸು, ಗಾಡಿದು EMI ಅದೆಲ್ಲ ಎತ್ತಿಕ್ಕಾಗಲ್ಲ. ಸೊ ಅದೆಲ್ಲ ಏನಿದ್ರು 1ನೇ ತಾರೀಕಿಂದ ಏನು ಅರ್ನಿಂಗ್ ಮಾಡ್ತೀನಿ, ಸೊ ಅದರಲ್ಲಿ ನಿಮಗೆ ಯಾವುದಕ್ಕೆ ಎಷ್ಟೆಷ್ಟು ಸೇವಿಂಗ್ಸ್, ಎಷ್ಟು ಅರ್ನಿಂಗ್ಸ್ ಆಗೈತೆ, ಅದರಲ್ಲಿ ಎಷ್ಟು ಖರ್ಚು CNGಗೆ ಎಷ್ಟು ಹೋಗಿದೆ, ನನಗೆ ಎಷ್ಟು ಮಿಕ್ಕೊಂಡಿದೆ, ಅದರಲ್ಲಿ ಮಿಕ್ಕೊಂಡಿರೋದ್ರಲ್ಲಿ EMI ಎಷ್ಟು ಎತ್ತಿಕ್ಕಿದ್ದೀನಿ, ಗಾಡಿ ಇನ್ಸೂರೆನ್ಸ್ಗಂತ ಎಷ್ಟು ಸೇವಿಂಗ್ಸ್ ಮಾಡ್ತೀನಿ. ಸೊ ಅನ್ನೋದನ್ನ ನಿಮಗೆ 1ನೇ ತಾರೀಕಿಂದ ಬರೋವಂಥ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬರೀ ಜಸ್ಟ್ ಟ್ರಯಲ್ ಥರ ಆಯಿತು ಅಷ್ಟೇ, ಡ್ಯೂಟಿ ಮಾಡಿದ್ದು ಇವತ್ತು. ಏನು ಮಾಡ್ತೀನಿ ಗೈಸ್, ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಕ್ಕೆ ಸಿಗೋಣ 1ನೇ ತಾರೀಕು ಮೇಲೆ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್ ಗೈಸ್.